ಶ್ರೀರಾಮನ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲದ ವಿಚಾರ ಇವತ್ತು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ. ಶ್ರೀರಾಮನಿಗೆ 3 ಜನ ಸಹೋದರರು ಎಂದು ಎಲ್ಲರಿಗೂ ಗೊತ್ತು. ಆದರೆ ಅವನಿಗೊಬ್ಬ ಅಕ್ಕ ಇದ್ದಳು. ಅವಳಿಗೂ ನಮ್ಮ ಕರ್ನಾಟಕದ ಶೃಂಗೇರಿಗೂ ಒಂದು ಅವಿನಾಭಾವ ನಂಟಿದೆ ಅಂದ್ರೆ ನೀವು ನಂಬುತ್ತೀರಾ? ಹೌದು, ಅವಳೇ ಶಾಂತಾದೇವಿ. ದಶರಥ ಮಹಾರಾಜ ಮತ್ತು ಕೌಸಲ್ಯ ದೇವಿಯ ಮೊದಲ ಪುತ್ರಿ. ಕೌಸಲ್ಯೆಯ ಅಕ್ಕ ವರ್ಷಿಣಿ ಮತ್ತು ಅಂಗದೇಶದ ರಾಜ ರೋಮಪಾದನಿಗೆ ಮಕ್ಕಳಿರದ ಕಾರಣ ದಶರಥನು ತನ್ನ ಮಗಳನ್ನೇ ಅವರಿಗೆ ದತ್ತು ನೀಡಿದನು. ಶಾಂತಾದೇವಿಯನ್ನು ವಿವಾಹವಾದವರು ಮಹಾನ್ ತಪಸ್ವಿ ಋಷ್ಯಶೃಂಗ ಮುನಿಗಳು. ಇವರು ಹುಟ್ಟುತ್ತಲೇ ಜಿಂಕೆಯ ಕೊಂಬನ್ನು ಹೊಂದಿದ್ದರು. ಇವರ ಪಾದಗುಣ ಎಷ್ಟು ಪವಿತ್ರವಾಗಿತ್ತು ಎಂದರೆ ಇವರು ಕಾಲಿಟ್ಟಲೆಲ್ಲ ಬರಗಾಲ ನೀಗಿ ಮಳೆ ಸುರಿಯುತ್ತಿತ್ತು. ಈ ಋಷ್ಯಶೃಂಗ ಮುನಿಗಳು ತಪಸ್ಸು ಮಾಡಿದ್ದು ಮತ್ತು ಕೊನೆಯಲ್ಲಿ ಲಿಂಗೈಕ್ಯರಾಗಿದ್ದು ನಮ್ಮ ಶೃಂಗೇರಿ ಸಮೀಪದ ಕಿಗ್ಗಾದಲ್ಲಿ. ಇಂದಿಗೂ ಅಲ್ಲಿನ ಋಷ್ಯಶೃಂಗೇಶ್ವರ ದೇವಸ್ಥಾನದಲ್ಲಿ ಜಿಂಕೆಯ ಕೊಂಬಿನಂತೆ ಕಾಣುವ ವಿಶಿಷ್ಟ ಲಿಂಗವನ್ನು ಮತ್ತು ಶಾಂತಾದೇವಿಯ ವಿಗ್ರಹವನ್ನು ನೀವು ನೋಡಬಹುದು. ವಿಶೇಷವೇನೆಂದರೆ ದಶರಥನಿಗೆ ಪುತ್ರರಿಲ್ಲದಿದ್ದಾಗ ಶಾಂತಾದೇವಿಯ ಪತಿ ಋಷ್ಯಶೃಂಗರೇ ಪುತ್ರ ಕಾಮಿಷ್ಟಿ ಯಾಗ ಮಾಡಿಸಿದರು. ಅಂದರೆ ಶ್ರೀರಾಮನ ಜನ್ಮಕ್ಕೆ ಈ ಅಕ್ಕ ಮತ್ತು ಭಾವನೆ ಮುಖ್ಯ ಕಾರಣಕರ್ತರು. ಶ್ರೀರಾಮನವಮಿಯಂದು ನಮ್ಮ ಕನ್ನಡ ನಾಡಿನ ಈ ಅಜ್ಞಾತ ಪುಣ್ಯಕಥೆಯನ್ನು ಎಲ್ಲರಿಗೂ ತಿಳಿಸಿ. ಈ ವಿಡಿಯೋ ಶೇರ್ ಮಾಡಿ. ಜೈ ಶ್ರೀರಾಮ್.